ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ಮನೆಯ ವಾಸ್ತುವಿನಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಗಡಿಯಾರ. ನೀವೇನು ಕೈಗೆ ವಾಚ್ ಅಂತ ಹೇಳಿ ಕಟ್ತೀರಾ, ಅದೇ ಥರ ಮನೆಗೆ ಒಂದು ವಿಶೇಷ ಶಕ್ತಿ, ಎನರ್ಜಿಯನ್ನು ಕೊಡುವಂಥದ್ದು ಗಡಿಯಾರ. ಸಮಯವನ್ನು ನೋಡೋಕ್ಕೆ ನಾವು ಬಳಸ್ತೀವಿ. ಹಿಂದೆ ನಾವು ಮರಳಲ್ಲಿ ಅದನ್ನು ಒಂದು ಗಾಜಿನೊಳಗಡೆ ಹಾಕಿ ನೋಡ್ತಾ ಇದ್ವಿ, ಯಾವ ಸಮಯದಲ್ಲಿ ಏನಾಗ್ತಾ ಇದೆ, ಯಾವ ಸಮಯ ಆಗ್ತಾ ಇದೆ ಇವಾಗ ಅಂತ ನೋಡ್ತಾ ಇದ್ವಿ. ಅಂದರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಪುರಾತನ ಕಾಲದಲ್ಲಿ. ನಂತರ ಗಡಿಯಾರ ಅಂತಕ್ಕಂಥದ್ದು ಬಂತು. ಈ ಗಡಿಯಾರ ನಮಗೆ ಯಾವ ಸಮಯದಲ್ಲಿ ನಾವು ಇದ್ದೀವಿ, ಆ ಸಮಯದಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥ ಜ್ಞಾನವನ್ನು ನಮಗೆ ಕೊಡುತ್ತೆ. ಅಂತಹ ಗಡಿಯಾರವನ್ನು ನಾವು ವಿಶೇಷವಾಗಿ ಪೂರ್ವ ಹಾಗೂ ಉತ್ತರ ದಿಕ್ಕಿನಲ್ಲಿ ಇದನ್ನು ಹಾಕ್ತೀವಿ ಜಾಸ್ತಿಯಾಗಿ. ಇದು ಎನರ್ಜಿಯನ್ನು ಕ್ರಿಯೇಟ್ ಮಾಡುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನವಾಗಿದೆ. ಇಂತಹ ಗಡಿಯಾರ ಕರೆಕ್ಟಾಗಿ 3 ಗಂಟೆಯಲ್ಲಿ ಈ ಗಡಿಯಾರ ಕರೆಕ್ಟಾಗಿ 3 ಗಂಟೆಯಲ್ಲಿ ಈ ಗಡಿಯಾರ ನಿಂತರೆ, ಶೆಲ್ ಇಲ್ಲದೇನೋ ಅಥವಾ ಕೆಟ್ಟೋಗೋ ಆ ಗಡಿಯಾರ ಕರೆಕ್ಟಾಗಿ 3 ಗಂಟೆಗೆ ನಿಂತರೆ ಏನು ಅದರ ಸೂಚನೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನೋಡಿ, ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹಳೆಯ ವಸ್ತುಗಳನ್ನ ಮನೆಯಲ್ಲಿ ಇಡಬೇಕಾದ್ರೆ ಅದರ ಬಗ್ಗೆ ಜಾಗರೂಕರಾಗಿರಬೇಕು. ಅಂತಹ ವಸ್ತುಗಳ ಬಗ್ಗೆನೂ ಕೂಡ ಮುಂದೆ ನಾವು ವಿಡಿಯೋವನ್ನು ಮಾಡಿ ಹಾಕ್ತೀವಿ ನಿಮಗೆ. ಯಾವ ವಸ್ತುವನ್ನು ಮನೇಲಿ ಇಡಬೇಕು, ಯಾವ ವಸ್ತುವನ್ನು ಮನೇಲಿ ಇಡಬಾರ್ದು, ಹಳೆಯ ಫೋಟೋಗಳನ್ನ ಏನು ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ವಿಡಿಯೋವನ್ನು ಕೊಡ್ತೀವಿ. ಆದರೆ ಇವತ್ತಿನ ದಿವಸದ ವಿಷಯ, 3 ಗಂಟೆಗೆ ಗಡಿಯಾರ ನಿಂತರೆ, 2:45 ನಿಲ್ಲಿ ಪರವಾಗಿಲ್ಲ, 2:50 ನಿಲ್ಲಿ, 3:15 ನಿಲ್ಲಿ, ಆದರೆ ಕರೆಕ್ಟಾಗಿ 3 ಗಂಟೆಗೆ ಏನಾದರೂ ಗಡಿಯಾರ ನಿಂತು ಬಿಡ್ತು ಅಂದರೆ ನಿಮ್ಮ ಜೀವನದಲ್ಲಿ ಬರುವಂತಹ ಯಾವುದೋ ಒಂದು ದೊಡ್ಡ ಯೋಗ ಸ್ಟಾಪ್ ಆಗಿದೆ, ನಿಂತಿದೆ ಅಂತ ಒಂದು. ಇನ್ನು ಎರಡನೇದಾಗಿ, ಯಾರೋ ಶತ್ರುಗಳು ನಿಮ್ಮ ಮೇಲೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಸೂಚನೆ ಎರಡನೇ ಸೂಚನೆ. ಇನ್ನು ಮೂರನೇದಾಗಿ, ಮನೆಯಲ್ಲಿ ಏನೋ ಒಂದು ದುರ್ಘಟನೆಗಳು ನಡೆಯುತ್ತೆ ಅಂತಕ್ಕಂಥ ವಿಚಾರಗಳು ಇದರಿಂದ ನಾವು ತಿಳ್ಕೊಬೋದು. ಈ ಥರ ಸೂಚನೆಗಳು ಬರುತ್ತೆ. ಬಂದಾಗ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಶಾಂತಿ ಪರಿಹಾರಗಳನ್ನ ಮಾಡಿಸೋದು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ವಾಸ್ತುವಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ಸಣ್ಣ ಸಣ್ಣ ಘಟನೆಗಳು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಸಣ್ಣ ಸಣ್ಣ ಒಂದು ವಿಚಾರಗಳ ಬಗ್ಗೆ ನಿರ್ಲಕ್ಷ್ಯವನ್ನು ತೋರಿಸಿದಾಗ ನಮಗೆ ಅದು ದೊಡ್ಡ ಒಂದು ತೊಂದರೆಯನ್ನು ಮಾಡಿಕೊಡುತ್ತೆ. ಹಾಗಾಗಿ ಈ ಗಡಿಯಾರ ನಾವು ಎಲ್ಲ ಹಾಕಬೇಕು, ಯಾವಾಗ ಅದನ್ನು ಹಾಕಬೇಕು ಮತ್ತು ಗಡಿಯಾರವನ್ನು ಹೇಗೆ ಮೇಂಟೈನ್ ಮಾಡಬೇಕು ತುಂಬ ಇಂಪಾರ್ಟೆಂಟ್. ಅದು ನಿಂತೋದಾಗ ಕೂಡಲೇ ಅದಕ್ಕೆ ಒಂದು ಶೆಲ್ಲನ್ನು ಹಾಕುವಂಥದ್ದು ಮತ್ತು ಗಡಿಯಾರವನ್ನು ಒರೆಸಿಡುವಂಥದ್ದು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಇಡೀ ಕಾಲ ಅಂತಕ್ಕಂಥದ್ದೇ ಅದರಲ್ಲಿರೋದ್ರಿಂದ ಅದನ್ನು ಯಾವ ದಿಕ್ಕಲ್ಲಿ ಇಡಬೇಕು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ಅದಕ್ಕಾಗಿ ಸ್ವಲ್ಪ ವಾಸ್ತು ತಜ್ಞರನ್ನು ನೀವು ಕಾಂಟ್ಯಾಕ್ಟ್ ಮಾಡಿಸಿ ಅದರ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಜೊತೆಗೆ ನಿಮ್ಮ ಮನೆ ದೇವರ ಬಗ್ಗೆ ನೀವು ವಿಶೇಷವಾಗಿರ್ತಕ್ಕಂಥ ಆಸಕ್ತಿ ಹೊಂದಿರಬೇಕು. ಆವಾಗ ಸಣ್ಣದಾಗಿ ನಿಮ್ಗೇನೇ ಸೂಚನೆಗಳು ಬಂದರೂ ಕೂಡ ಅದು ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಅದನ್ನು ಸರಿಪಡಿಸ್ಕೋಬೇಕು ಅಂತೇಳಿಯೂ ಕೂಡ ಗೊತ್ತಾಗುತ್ತೆ, ನೀವು ಸರಿಪಡಿಸ್ಕೋಬೋದು. ಹೀಗೆ ಸರಿಪಡಿಸ್ಕೊಂಡಾಗ ನಿಮ್ಮ ಜೀವನದಲ್ಲಿ ಬಹಳಷ್ಟು ಅಭಿವೃದ್ಧಿ ಅನುಕೂಲಗಳು ನಡೆಯುತ್ತೆ. ಹಾಗಾಗಿ ಈ ಒಂದು ವಿಚಾರ ನಿಮಗೆ ಹೇಳೋದಿತ್ತು. ಈ ವಿಚಾರ ಏನಾದರೂ ನಿಮ್ಮ ಮನೆಗಳಲ್ಲಿ ಏನಾದರೂ ನಡೆದಾಗ ಮುಂದೆ ನೀವು ಎಚ್ಚರಿಕೆ ತಗೊಂಡು ಅದರ ಬಗ್ಗೆ ಗಮನವನ್ನು ವಹಿಸಿ ಸ್ವಲ್ಪ ಪ್ರಶ್ನೆಗಳನ್ನ ಹಾಕಿಸಿ ಏನು ಅಂತಕ್ಕಂಥ ವಿಚಾರವನ್ನು ನೀವು ತಿಳ್ಕೊಂಡು ಅದರ ಬಗ್ಗೆ ಪರಿಹಾರವನ್ನು ಮಾಡಿಸ್ಕೊಳ್ಳಿ. ಇನ್ನು ಮುಂದಿನ ವಿಡಿಯೋ ಇನ್ನೊಂದು ಅದ್ಭುತ ವಿಚಾರದ ಬಗ್ಗೆ. ನಮಸ್ಕಾರ.